ಆಲೂರು ಸಿದ್ದಾಪುರ ಗ್ರಾಮದ ಯೋಧ ದಿವಿನ್ ಅವರು ಕರ್ತವ್ಯ ನಿರತರಾಗಿದ್ದ ಸಂದರ್ಭದಲ್ಲಿ ಅಪಘಾತ ಸಂಭವಿಸಿ ಸೇನಾ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ ಹಿನ್ನೆಲೆಯಲ್ಲಿ ಪಾರ್ಥಿವ ಶರೀರದ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸುವ ಸ್ಥಳ ಹಾಗೂ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಒದಗಿಸುವ ನಿಟ್ಟಿನಲ್ಲಿ ಬೇಕಾದ ವ್ಯವಸ್ಥೆಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಅವರು ಅಧಿಕಾರಿಗಳೊಂದಿಗೆ ಆಲೂರು ಸಿದ್ದಾಪುರ ಗ್ರಾಮಕ್ಕೆ ಭೇಟಿ ನೀಡಿ ಸಿದ್ಧತೆಗಳ ಬಗ್ಗೆ ಪರಿಶೀಲನೆ ನಡೆಸಿದರು. ಇವತ್ತು ನಮ್ಮ ಆಲೂರು ಸಿದ್ದಾಪುರ ಗೌರ್ಮೆಂಟ್ ಸ್ಕೂಲಲ್ಲಿ ನಮ್ಮ ಜಿಲ್ಲಾ ಆಡಳಿತ ತಹಸೀಲ್ದಾರ್ ಆಗಿ ಪಂಚಾಯಿತಿ ವತಿಯಿಂದ ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲಿ ನಮ್ಮ ಸ್ನೇಹಿತರಾದಂಥ ದಿವಿನ್ ಅವರ ಬಾಡಿಯವ್ರಿಗೆ ಬಂದು ಸಾರ್ವಜನಿಕಕ್ಕೆ ಒಂದು ಪ್ರದರ್ಶನೆಗೆ ಒಂದು ಅವಕಾಶ ನಮ್ಮ ಸ್ಕೂಲ್ ಗ್ರೌಂಡಲ್ಲಿ ಮಾಡ್ಕೊಡೋಕ್ಕೆ ಜವಾಬ್ದಾರಿ ತೊಗೊಂಡೋದ್ರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಾಗಿರ್ಬೋದು ಪ್ಲಸ್ ನಮ್ಮ ಆಡಳಿತ ಆಗಿರ್ಬೋದು ಜೊತೆಯಲ್ಲಿ ಸೇರಿಕೊಂಡು ಅವ್ರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಗೌರವ ತರೋಂಥ ಕೆಲಸ ನಾವು ಮಾಡಬೇಕಂತ ನಮ್ಮ ಜವಾಬ್ದಾರಿ ಇದೆ. ನಮ್ಮ ದೇಶಕ್ಕೋಸ್ಕರ ಸೇವೆ ನಮ್ಮ ಒಂದು ಹೆಮ್ಮೆ ಅಂತ ತರೋಂಥ ಕೆಲಸ ಮಾಡಿದ್ದಾರೆ. ನಾವು ಅವ್ರ ಪರ ನಿಂತ್ಕೊಂಡು ಅವ್ರ ಕುಟುಂಬಸ್ಥರು ಬೇಜಾರು ಏನಂತಂದರೆ ಅವರೊಬ್ಬನೇ ಮಗ, ಅವ್ರ ಅಮ್ಮನೇ ಈಗ ಒಬ್ಬರೇ ಇರೋದು ಅವ್ರ ಫ್ಯಾಮಿಲಿಲಿ. ಅದಕ್ಕೋಸ್ಕರ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೇ ಜವಾಬ್ದಾರಿ ತೊಗೊಂಡು ಏನು ನಮ್ಮ ಧರ್ಮದಲ್ಲಿ ಯಾವ ಥರ ಪೂಜೆ ಪುರಸ್ಕಾರ ಮಾಡ್ತಾರೆ ಅದರೆಲ್ಲನೂ ನಾವು ಊರವ್ರು ಸೇರಿ ಸಾಥ್ ಕೊಟ್ಟು ಒಂದು ಒಳ್ಳೆಯ ರೀತಿಯಲ್ಲಿ ಗೌರವ ಅಂತ ಕೊಡೋಂಥ ಕೆಲಸ ನಮ್ಮ ಯೋಧರಿಗೆ ಒಂದು ನಾವು ಎಲ್ಲ ಸೇರ್ಕೊಂಡು ಮಾಡ್ತೀವಿ. ಇನ್ನೂ ಬಾಡಿ ಅವರು ಈಗ ಪೋಸ್ಟ್ಮಾರ್ಟಮ್ ಆಗಿ ಆ ಕಡೆಯಿಂದ ತರಬೇಕು ಅಂತ ಇನ್ನೂ ಹೊರಡಕ್ಕೆ ನಾವು ಅವರು ಕಾಯ್ತಾ ಇದ್ದಾರೆ. ಬಂದಂಥ ಸಂದರ್ಭದಲ್ಲಿ ಸಾರ್ವಜನಿಕಕ್ಕೆ ಶಾಂತಿಯುತವಾಗಿ ಬಂದು ಈ ಕುಟುಂಬಸ್ಥರಿಗೆ ಒಂದು ಧೈರ್ಯ ಕೊಟ್ಟು ಸಾರ್ವಜನಿಕಕ್ಕೆ ಶಾಂತಿಯುತವಾಗಿ ಈ ಕಾರ್ಯಕ್ರಮ ನಡೆಸ್ಕೊಂಡು ಹೋಗಬೇಕು ಅಂತ ನಾನು ಕೈ ಮುಗಿದು ಕೇಳ್ಕೊತೀನಿ. ಅವರು ಸೇವೆಗೆ ದಿವಿನ್ ಸೇವೆಗೆ ನಾವು ಯಾವಾಗಲೂ ಚಿರಣಿಯಾಗಿರ್ತೀವಿ. ಯಾಕೆಂತಂದರೆ ಅದಕ್ಕಿಂತ ಸೇವೆ ಇನ್ಯಾವುದೂ ಇಲ್ಲ ನನ್ನ ಅಭಿಪ್ರಾಯ. ಅದಕ್ಕೋಸ್ಕರ ಅವರು ಸೇವೆಗೆ ನಾವು ಯಾವಾಗಲೂ ಊರವರು ಆಗಿರ್ಬೋದು ದೇಶ ಆಗಿರ್ಬೋದು ಅವು ಯಾವಾಗಲೂ ಚಿರಣಿಯಾಗಿರ್ತೀವಿ. ಅವ್ರ ಸೇವೆಗೆ ಎಷ್ಟು ಮಾಡಿದ್ರೂ ನಾವು ನಾವೆಷ್ಟು ಮಾಡಿದ್ರು ಸಾಲೋದಿಲ್ಲ ಅಂತ ಹೇಳ್ತಾ ನಾಳೆ ಈ ಟೈಮಿಂಗ್ಸ್ ಇನ್ನೂ ಹೆಚ್ಚು ಕಡಿಮೆ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಅಲ್ಲಿಂದ ಹೊರಡ್ಲಿಕ್ಕೆ ಆಗಲಿಲ್ಲ ಅಂದ್ರೂ ಫೈನಲ್ ಪೂಜೆಗಳೆಲ್ಲ ಮಾಡಲಿಕ್ಕೆ ಒಂದು ಅರ್ಧ ದಿವಸ ಈ ಕಡೆ ಆ ಕಡೆ ಆಗ್ಬೋದು. ನಾವು ಊರವ್ರಿಗೆ ಏನು ಮನವಿ ಮಾಡ್ಕೋತೀವಿ ಅಂತಂದರೆ ಕುಟುಂಬಸ್ಥರ ಪರವಾಗಿ ನಮ್ಮ ಆಡಳಿತ ಪರವಾಗಿ ನಿಂತ್ಕೊಂಡು ಎಲ್ಲರಿಗೂ ತೊಂದರೆ ಆಗ್ದಂಗೆ ಜನ ಬಂದು ಅವ್ರನ್ನ ನೋಡ್ಕೊಳ್ಳೋಕೆ ಹೋಗಲಿಕ್ಕೆ ನಾವು ಜವಾಬ್ದಾರಿ ತೊಗೋಬೇಕು ಅಂತ ಹೇಳ್ತಾ ಹೆಬ್ಬಾಲೆಯಿಂದ ಬರ್ತದೆ. ಹೆಬ್ಬಾಲೆ ಬಂದು ಇಲ್ಲಿ ನಾವು ಮಾಲಂಬಿ ನಮ್ಮ ಎಂಟ್ರೆನ್ಸ್ ಮಾಡ್ಕೊತೀವಲ್ಲ ಆಲೂರಿಂದ ಸ್ಕೂಲ್ ಮಕ್ಕಳನ್ನ ರಜೆ ಕೊಡೋಕೆ ಹೋಗಬೇಡಿ. ಸ್ಕೂಲ್ ಮಕ್ಕಳು ಸ್ಕೂಲ್ ಇಲ್ಲ ಅಂದ್ರೂ ಸ್ಕೂಲಲ್ಲೇ ಇರಲಿ. ಯಾಕಂದರೆ ಆಮೇಲೆ ಪಾಪ ಅವ್ರಿಗೂ ಒಂದು ಸ್ವಲ್ಪ ಪ್ರೀತಿ ಅಂದರೆ ಒಂದು ಈ ಥರ ಯೋಧರಿಗೆ ಎಷ್ಟು ಪ್ರೀತಿ ಕೊಡ್ತಾರೆ ಅಂತ ಅವ್ರಿಗೂ ಗೊತ್ತಾಗಬೇಕು ಅಂತ ನನ್ನ ಆಸೆ. ರಜಾ ಕೊಟ್ಟರೆ ಯಾರು ಬರೋದಿಲ್ಲ, ಎಲ್ಲ ಮನೇಲಿ ಕೂತ್ಕೊಡ್ತಾರೆ. ಅವ್ರಿಗೆ ಹೇಳಿ ಮಕ್ಕಳಿಗೆ ಸ್ಕೂಲಿಗೆ ಬರಲಿ ನಾಳೆ ಮಾತ್ರ ಬಿ ಅವ್ರ ಹತ್ರ ಮಾತಾಡ್ಕೊಂಡಿಲ್ಲ ಅಲ್ಲಲ್ಲ ಸ್ಕೂಲ್ ಅದೇ ಅದೊಂದು. ಎರಡನೇದ್ರಲ್ಲಿ ಅಲ್ಲಿಂದ ಒಂದು ಓಪನ್ ಗಾಡಿದು ಒಂದು ವ್ಯವಸ್ಥೆ ಮಾಡೋಣ. ಅದು ಮಿಲಿಟರಿಯಿಂದ ಓಪನ್ ಗಾಡಿ ಬರಬಹುದು ಅಂತ ಅಲ್ಲಿ ಮಾಡಿಕೊಂಡು ಒಂದೆಲ್ಲ ಹಾರ ಗೀರ ಹಾಕ್ಕೊಂಡು ಒಂದು ಅದರಲ್ಲಿ ಶೂಟ್ ಮಾಡೋಕ್ಕಾದ್ರೆ ಮಾಡೋಣ. ಈಗ ಅಲ್ಲಿ ಮೈಸೂರಿಗೆ ಬಂದರೆ ಯಾವ ರೀತಿಯಲ್ಲಿ ಗಾಡಿ ವ್ಯವಸ್ಥೆ ಮಾಡೋದು ನೋಡೋಣ. ಅದೇ ಗಾಡಿ ಕಂಟಿನ್ಯೂ ಮಾಡ್ಕೊಂಡು ಮಾಡೋಣ. ಕರೆಕ್ಟ್ ಅಲ್ವಾ? ಆಮೇಲೆ ಊರವ್ರು ಎಲ್ಲರೂ ಸೇರ್ಬೇಕು ಈ ಸರಿಗೆ. ಆಮೇಲೆ ಹೊರಗಡೆಯಿಂದಲೂ ಬರ್ತಾರೆ, ಊರವ್ರಿಗಿಂತ ಬೇರೆಯವರು ಸೇರ್ಕೊಂಡಿರ್ತಾರೆ. ಬೇರೆಯವ್ರಿಗೆ ಒಂದು ಸ್ವಲ್ಪ ನೀರು ಕುಡಿಯೋ ನೀರಿಗೆ ಊಟ ಅಂತೂ ಮಾಡೋದು ಕಷ್ಟ ಆಗುತ್ತೆ. ಊಟ ಮಾಡ್ಬೋದಾ ಎಲ್ಲರಿಗೂ? ಆಗೋದಿಲ್ಲಲ್ಲ, ಊಟದ ವ್ಯವಸ್ಥೆ ಮಾಡೋಕ್ಕಾಗಲ್ಲ. 4 ಪಾಯಿಂಟ್ಗೆ ಕುಡಿಯೋ ನೀರಿಗೆ ವ್ಯವಸ್ಥೆ ಮಾಡಿಕೊಂಡು ನಿಲ್ಲಿಸಿ ಎಲ್ಲರಿಗೂ ಒಂದು ಸ್ವಲ್ಪ ಅಂದರೆ ಇದು ಶಾಮಿಯಾನ ಇಲ್ಲಿ ಹಾಕ್ಬಿಟ್ಟು ಇಲ್ಲಿ ಪ್ರೊಸೆಸ್ ಅಂದರೆ ಅಂತಿಮ ದರ್ಶನ ಮಾಡ್ಕೊಂಡು ಹಿಂಗೆ ಅದೊಂದು ಬ್ಯಾರಿಕೇಡ್ ಮಾಡಿಸ್ಕೊಂಡು ಇಲ್ಲಿ ಒಬ್ಬರು ಹಿಂಗೆ ಬಂದು ಲೆಫ್ಟ್ ರೈಟ್ ಅಲ್ವಾ